ನೀನು ಓದಿದ್ರೆ ಬೇಂದ್ರೆ ಓದ್ಬೇಕು. ಅವನಿಗೆ ಬೇಂದ್ರೆ ಭಾಳ ಇದಿತ್ತು. ಬೇಂದ್ರೆ ಓದ್ಬೇಕಯ್ಯ. ಬೇಂದ್ರೆ ಇಲ್ಲದೆ ಕನ್ನಡ ಇಲ್ಲಯ್ಯ ಕಣಯ್ಯ. ನನಗೆ ರೂಮ್ಮೇಟ್ ಆಗಿದ್ದರು ಕಿರಮ್ಮು. ರೂಮ್ಮೇಟ್ ಆಗಿದ್ದ ನಾವು ಶೇಷಾದ್ರಿ ರಸ್ತೆನಲ್ಲಿ ನಮ್ಮ ಹಾಸ್ಟೆಲ್ ಇತ್ತು. ಅಲ್ಲಿ ಬೊಬ್ರಕಮ್ಮೆ ಹಾಸ್ಟೆಲ್. ನಾನು ಹಾಗೆ ಹೇಳಿದ್ರೆ ಯಾರಿಗೂ ಗೊತ್ತಾಗಲ್ವೇನೋ ಅಂತ ಶೇಷಾದ್ರಿಪುರಂ ಅಂತ ಹೇಳಿದೆ. ಅಲ್ಲಿದ್ದಾಗ ಆ ಕಿರಮ್ ನಾಗರಾಜು ನಮ್ಮ ರೂಮಿಗೆ ಬಂದು ನನ್ನ ರೂಮಲ್ಲಿ ಮೊದಲನೇ ದಿವಸ ಮಲಗೋನು. ನನಗೂ ಅವನಿಗೂ ಮಧ್ಯೆ ಎಲ್ಲಯ್ಯ ಅಂತ ನೋಡಿದ್ರೆ ಮಧ್ಯದಲ್ಲಿ ಒಂದು ಎಷ್ಟೆತ್ತರದ ಪುಸ್ತಕದ ರಾಶಿ ಇರ್ತಾಯಿತ್ತು. ಅಷ್ಟೆತ್ತರದಿಂದ ನೋಡಯ್ಯ ನೀನು ಓದಿದ್ರೆ ಬೇಂದ್ರೆ ಓದ್ಬೇಕು. ಅವನಿಗೆ ಬೇಂದ್ರೆ ಭಾಳ ಇದಿತ್ತು. ಬೇಂದ್ರೆ ಓದ್ಬೇಕಯ್ಯ. ಬೇಂದ್ರೆ ಇಲ್ಲದೆ ಕನ್ನಡ ಇಲ್ಲಯ್ಯ ಕಣಯ್ಯ. ಬೇಂದ್ರೆನೇ ನಮಗೆ ಕನ್ನಡದ ಕಾವ್ಯದು. ಕವಿರಾಜ ಮಾರ್ಗದ ತಳಹದಿಯ ಮೇಲೆ ಕನ್ನಡದ ಸಂಸ್ಕೃತಿ ನಿಂತಿದೆ ಅಂತ ಕೂಡ ಅವನು ಒಂದು ಇದರಲ್ಲಿ ಹೇಳೋನು. ಅವನು ನಮ್ಮ ಹಾಸ್ಟೆಲಲ್ಲಿ ಬಂದಾಗ ನಮಗೆಲ್ಲ ಈ ಸಾಹಿತ್ಯ ನಮಗೇನು ಗೊತ್ತಿಲ್ಲ. ನಾವು ಸೈನ್ಸ್ ವಿದ್ಯಾರ್ಥಿ. ಕುಮಾರವ್ಯಾಸನ ಸಾಲುಗಳು, ಕೆ ಎಸ್ ನರಸಿಂಹಸ್ವಾಮಿಗಳು ಸಾಲುಗಳು ಇದೆಲ್ಲ ಜೋರಾಗಿ ಓದೋ ಥರ ನಮಗೆ ಅವನು ಮಾಡ್ತಾಯಿದ್ದ. ನಮ್ಮ ಹಾಸ್ಟೆಲಲ್ಲಿ ಒಂದು ಸ್ಪರ್ಧೆ ಇಟ್ಟರು, ಪ್ರೇಮಪತ್ರ ಸ್ಪರ್ಧೆ ಅಂತ. ಪ್ರೇಮಪತ್ರ ಬರೆಯೋ ಸ್ಪರ್ಧೆ. ನಂದು 20 ಕಿಲೋಮೀಟ್ರ್ ನಮ್ಮೂರು ದೊಡ್ಡಬಳ್ಳಾಪುರ. ಪ್ರೇಮಪತ್ರ ಸ್ಪರ್ಧೆಗೆ ನನಗೆ ಎಂಟ್ರಿ ಹಾಕಿಬಿಟ್ಟು ಈ ಕಿರಮ್ ನಾಗರಾಜ ₹1 ಕೊಟ್ಟುಬಿಟ್ಟು ನನ್ನ ಹೆಸರನ್ನ ಇದರಲ್ಲಿ ಹಾಕ್ಬಿಟ್ಟಿದ್ದ, ಪ್ರತಿ ಸ್ಪರ್ಧಿ ಅಂತ, ಪ್ರೇಮಪತ್ರ ಸ್ಪರ್ಧಿ ಅಂತ. ನಮ್ಮ ತಂದೆ ಯಾತಕ್ಕೋ ನನ್ನ ನೋಡೋದಕ್ಕೆ ಬಂದರು. ಇದೇನಯ್ಯ ಪ್ರೇಮಪತ್ರ ಸ್ಪರ್ಧೆಗೆ ₹1 ಕೊಟ್ಟು ನೀನು ಇದನ್ನು ಹಾಕಿದ್ದೀಯಾ ಅಂತ ಹೇಳ್ದ. ನಾನು ನನ್ನ ಇದನ್ನು ವಾಪಸ್ ತೊಗೊಂಡಿದ್ದೇನೆ ಅಂತ ಇದರಲ್ಲಿ ಹಾಕಿದೆ. ಅವರು ವಾಪಸ್ ತಗೊಂಡಿಲ್ಲ ಅಂತ ಹಾಕ್ಬಿಟ್ಟು ನನಗೆ ಹಗಲು ರಾತ್ರಿ ಪ್ರೇಮಪತ್ರ ಹೇಗೆ ಬರೆಯೋದನ್ನ ಅಂತ ಹೇಳಿಕೊಟ್ಟ. ಹಾಗೆ ಹೇಳಿಕೊಟ್ಟ ಮೇಲೆ ನಾನು ಫೇಲ್ ಆಗೋದಕ್ಕೆ ಅದೇ ಕಾರಣ. ಅಷ್ಟು ಪ್ರೇಮಪತ್ರಗಳು ಬರೆದು ಸರ್ ಅದನ್ನು ಬರೆದು ಕ್ವಶನ್ ಪೇಪರ್ಗೆ ಆನ್ಸರ್ ಪೇಪರ್ ಬರೆಯೋದು ಬಿಟ್ಟು ಪ್ರೇಮಪತ್ರ ಬರೆದು ನಾನು ಫೇಲ್ ಆದವನು ನಾನು. ಇದರಿಂದ ಇದಲ್ಲ ಆ ಥರ ಕಿರಮ್ ನನಗೆ ಭಾಳ ಇದಾಗಿ ಹೇಳೋನು. ಅಲ್ಲೇ ಒಂದು ಗುಂಡಪ್ಪನ ಹೋಟ್ಲು ಅಂತ ಇತ್ತು. ಬೆಳಗ್ಗೆ ಅದು ಏನಯ್ಯ ಇಡ್ಲಿ ತಿನ್ನೋಕೆ ಹೋಗ್ತೀರಾ ನೋಡು, ಒಳ್ಳೆ ಕೋಟ್ ಹಾಕ್ಕೋಬೇಕು, ಒಳ್ಳೆ ಇದು ಹಾಕ್ಬೇಕು. ಒಂದು ಗುಂಡಪ್ಪನ ಹೋಟ್ಲಲ್ಲಿ ಮಸಾಲೆ ದೋಸೆ ತಿನ್ಬೇಕು ಕಣಯ್ಯ. ಈಗಿಲ್ಲ, ಗಾಂಧಿನಗರದಲ್ಲಿತ್ತು ಗುಂಡಪ್ಪನ ಹೋಟ್ಲು ಅಂತ. ಅಲ್ಲಿ ಮಸಾಲೆ ದೋಸೆ, ಕೊತ್ತಂಬರಿ ಚಟ್ನಿ ಪ್ರಪಂಚದಲ್ಲಿ ಎಲ್ಲೂ ಸಿಗಲ್ಲ ಕಣಯ್ಯ. ನಾನೊಬ್ಬ ಮಾಡ್ತೀನಿ, ಇವನೊಬ್ಬ ಮಾಡ್ತಾನೆ ಅಷ್ಟೇ ಅಂತ ಹೇಳೋನು ಆ ಕಿರಮ್ ನಾಗರಾಜ್. ಭಾಳ ತಮಾಷೆ, ಭಾಳ ಇದು ಕಿರಮ್. ಆ ಕಿರಮ್ ನಾಗರಾಜ ನಿನ್ನ ಬಾ ಗಯನ್ ಕೇಕ್ ಪರಿಚಯ ಮಾಡ್ತೀನಿ. ಕಿರಮ್ ನಾಗರಾಜ್ ಮೊದಲು ಕರೆಕ್ಟಾಗಿ ಮಾತಾಡ್ತಾ ಇದ್ದ. ಅವನ ಗಂಟ್ಲು ಇದಾಗಿರಲಿಲ್ಲ, ಸರಿಯಾಗಿತ್ತು. ಆ ವಯನ್ ಕೆ ಅವ್ರ ಹತ್ರ ಹೋದ್ವಿ. ಆ ವೇಳೆಗೆ ಸ್ವಲ್ಪ ಇದಾಗಿತ್ತು. ಏನು ಕಿರಮ್ ನೀವು ಕಿರ್ಲಮ್ ಆಗಿಬಿಟ್ಟಿದ್ದೀರಿ ಅಂತ ಅವನಿಗೆ ಕಿರ್ಲಮ್ ನಾಗರಾಜ್ ಥರ ಅಂತ ಅಂದ್ಬಿಟ್ರು. ಕಿರಮ್ ಇದ್ದವನು ಕಿರ್ಲಮ್ ಆಗಿಬಿಟ್ಟಿದ್ದೀರಿ ಅಂತ. ಅವನು ಇದರಲ್ಲೇ ನಾನು ಹೀಗೇನಯ್ಯ ಅಂತ ಒಂದು ಇದು ಮಾಡಿಕೊಂಡು ಎಲ್ಲರಿಗೂ ದಾರಿಯಲ್ಲಿ ಹೋಗ್ತಾ ಬರ್ತಾ ನಮಗೇನಾದರೂ ನಮ್ಮ ಊರಿಂದ ದುಡ್ಡು ಬಂದಿಲ್ಲ, ಅದು ಬಂದಿಲ್ಲ, ದುಡ್ಡು ಬಂದಿಲ್ಲ ಅಂದರೆ ಒಂದು ಕವನ ಓದಯ್ಯ ಅಷ್ಟೇ ಸಂತೋಷ ಸಿಗುತ್ತೆ ಅನ್ನೋನು. ದುಡ್ಡು ಬರದೇ ಇದ್ದರೆ ಕವನ ಓದಿದ್ರೆ ಅಷ್ಟೇ ಸಂತೋಷ ಸಿಗ್ತದೆ ಅವನೊಬ್ಬನಿಗೆ ಮಾತ್ರ, ಆ ಕಿರಮ್ ನಾಗರಾಜನಿಗೆ. ಅಂಥ ಅನುಭವಿ ರೀ ಅವನು ಭಾಳ ಇದು. ಮಧುರ ಚೆನ್ನರ ಬಗ್ಗೆ ಭಾಳ ಇದು ಮಾಡೋನು. ನನಗೆ ಕಾವ್ಯದ ಇದು ಕವಿಗಳು ಯಾರೂ ಗೊತ್ತಿರಲಿಲ್ಲ. ಎಲ್ಲರ ಪರಿಚಯವನ್ನು ಕಿವಿಯ ಮೂಲಕ ಮಾಡಿಸಿದವನು ಕಿರಮ್ ನಾಗರಾಜ್. ಆ ಕಿರಮ್ ನಾಗರಾಜ್ ಇಲ್ಲದೆ ಇದ್ದಿದ್ದರೆ ನನ್ನ ಬದುಕು ತುಂಬ ಅಪೂರ್ಣವಾಗ್ತಾ ಇತ್ತು. ನನಗೆ ಕಾವ್ಯದ ಅನೇಕ ಸಾಲುಗಳು, ಅನೇಕ ಇದು ನನ್ನ ಧಾರಾವಾಹಿಯಲ್ಲಿ ಕವನಗಳು ಓದೋದು ಆ ಕಿರಮ್ನಿಂದ ಪ್ರಭಾವಿತನಾಗಿ ನನ್ನ ಧಾರಾವಾಹಿಗಳು, ನಾನು ಕವನಗಳನ್ನು ಓದ್ತಾ ಇದ್ದೆ. ಆ ಕಿರಮ್ ನಾಗರಾಜ್ ಏನು ಓದ್ತಾ ಇದ್ರು, ಏನು ಹೇಳ್ತಾ ಇದ್ನೋ ಅದನ್ನೇ ನಾನು ಇಲ್ಲಿ ಓದ್ತಾ ಇದ್ದೆ. ಗೋಳಗಾಜು ಜಗ್ಗ ನೋಡೋದು ನಗ್ನ ದೀಪ ಸಂಭ್ರಮ ಕೃಷ್ಣ ಬುದ್ಧ ಅಲ್ಲಮ್ಮ. ಅದು ಗೊತ್ತೇನೆಯಾ? ಗೊತ್ತಾ? ಗೋಳಗಾಜು ಅಡಿಗಿರೋದು ಗೋಳಗಾಜು ಜಗ್ಗ ನೋಡೋದು ನಗ್ನ ದೀಪ ಸಂಭ್ರಮ ಕೃಷ್ಣ ಬುದ್ಧ ಅಲ್ಲಮ್ಮ. ಅವನು ಬಾಯಿ ತೆಗೆದು ಯಾವತ್ತೂ ಪುಸ್ತಕ ನೋಡ್ಕೊಂಡೋನೇ ಅಲ್ಲ, ಎಲ್ಲವನ್ನ ಅಟ್ರಾಕ್ಟಿವ್ ಆಗಿ ನಮಗೆ ಹೇಳೋದು. ಒಂದು ಕನ್ನಡವನ್ನು ನಾವು ಇವತ್ತು ಅಟ್ರಾಕ್ಟಿವ್ ಮಾಡಬೇಕಾಗಿದೆ. ಇಂಗ್ಲೀಷ್ನ ಓದೋದಕ್ಕೆ ಹುಡುಗರು ಹೋಗ್ತಾರಲ್ಲ, ಕನ್ನಡ ಅದಕ್ಕಿಂತ ಚೆನ್ನಾಗಿದೆ ಅನ್ನೋದಕ್ಕೆ ಸಮರ್ಥ ಮೇಷ್ಟ್ರು ಒಬ್ಬ ಇದ್ದಿದ್ರೆ ಅದು ಕಿರಮ್ ನಮಗೆ ಎಲ್ಲ ರೀತಿಯ ಇದನ್ನು ಮಾಡ್ತಾಯಿದ್ರು. ಆ ಕಿರಮ್ ಹೆಸರಲ್ಲಿ ಇವತ್ತೊಂದು ಸಮಾರಂಭ ಮಾಡ್ತಾಯಿದ್ರಲ್ಲ, ಕಪ್ಪಣ್ಣ ಹೇಳ್ದ ಕಿರಮ್ ಬಗ್ಗೆ ಒಂದು ಸಮಾರಂಭ ನಡೀತಾ ಇದೆ, ನಡೆಯೇ ಹೋಗೋಣ ಅಂತ ಬಂದ್ವಿ. ನಲ್ಲೂರು ಪ್ರಸಾದ್ ಅವರು ಇವರು ಇವತ್ತು ಕಿರಮ್ ಬಗ್ಗೆ ಮಾತನಾಡೋವಂಥ ಒಂದು ಸರ್ ಇಲ್ವಾ ನನಗೆ ಕಿರಮ್ ಸಹನಾ ನನಗೆ ಒಂದು ರೂಮ್ಮೇಟ್ ಆಗಿದ್ದ. ಮತ್ತು ವಿಜಯಲಕ್ಷ್ಮಿ ನಾವು ಮೊದಲು ಬಿರುಕು ನಾಟಕ ಮಾಡಿದಾಗ ನನ್ನ ಜೊತೆ ಹೀರೋಯಿನ್ ಆಗಿದ್ದರು ಅವರು.
ಲಂಕೇಶ್ವರ ಬಿರುಕು ನಾಟಕ ಮಾಡಿದಾಗ ವಿಜಯಲಕ್ಷ್ಮಿಯವರು ಅದನ್ನು ರೆಕಮೆಂಡ್ ಮಾಡಿದ್ದು ಕಿರಮ್ ಮೇಷ್ಟ್ರಿಗೆ. ವಿಜಯಲಕ್ಷ್ಮಿ ಅವಾಗಿನ್ನೂ ಮದುವೆ ಆಗಿರಲಿಲ್ಲ, ಅವರು ಅಲ್ಲೇ ಹೆಚ್ಚು ಒಬ್ಬರನ್ನೊಬ್ಬರು ಭೇಟಿ ಮಾಡಿ ಮದುವೆ ಆಗಿದ್ದನ್ನು ಮಾಹಿತಿ ಕೊಡೋಕ್ಕೋಸ್ಕರ ಇದನ್ನು ಹೇಳಿದೆ. ಅವರು ಅದು ನಮ್ಮ ನಾಟಕ ಆಗ್ತಾ ಇದ್ದಾಗ, ಬಿರುಕು ನಾಟಕ ಆಗ್ತಾ ಇದ್ದಾಗ ಅವರು ಹೆಚ್ಚು ಭೇಟಿ ಮಾಡ್ತಾರೆ. ವಿಜಯಲಕ್ಷ್ಮಿ ಮಾಡಲಿ ಬಿಡ್ರಿ ಅಂತ ಹೇಳಿಬಿಟ್ಟು ವಿಜಯಲಕ್ಷ್ಮಿ ಕೈಯಲ್ಲಿ ಆ ಪಾತ್ರ ಮಾಡಿಸಿ ಅವರು ಇದು ಮಾಡಿದ್ರು. ನಾನು ಮುಖ್ಯ ಪಾತ್ರದಲ್ಲಿದ್ದೆ, ಅವರು ಮುಖ್ಯ ಪಾತ್ರದಲ್ಲಿದ್ದರು. ಬಿರುಕೋದು ಭಾಳ ಇದಾಯಿತು. ಗೊತ್ತೇನೆ, ನೆನಪಿದೆಯೇನೆ ಶೂದ್ರ? ಈ ಶೂದ್ರ ಎಲ್ಲದಕ್ಕೂ ಅವನು ಸೂತ್ರಧಾರಿ. ಸುಮ್ಮನೆ ಗೊತ್ತಿಲ್ಲದೆ ಇರೋ ಥರ ಕೂತಿರ್ತಾನೆ. ನೀನೇ ಕಣೆ ಅವತ್ತು ಇದು ಮಾಡಿದ್ದು. ಇದನ್ನೆಲ್ಲನೂ ಲಂಕೇಶ್ಗೆ ಹೇಳಿ, ಆ ಕಿರಮ್ ನಾಗರಾಜ್ ಹೇಳಿದಾಗ ಅದು ಕುಮ್ಮಕ್ಕೆ ಕೊಟ್ಟು ಎಲ್ಲ ಮಾಡಿದವನು. ನಾನು ಇಂಥ ಸಭೆಗೆ ಬಂದಿದ್ದಕ್ಕೆ ನಾನು ಧನ್ಯ. ನೀವು ಆಗಲೇ ಹೇಳಿದ್ರಿ ಪ್ರಶಸ್ತಿ ತಗೊಳ್ಳೋಕ್ಕೆ ಸಂಕೋಚ ಆಗುತ್ತೆ ಈ ವಯಸ್ಸಲ್ಲಿ ಅಂತ. ಹಾಗೆ ಹೇಳಿ ನಮ್ಮನ್ನೆಲ್ಲ ಡಿಸ್ಕರೇಜ್ ಮಾಡ್ತಾ ಇದ್ದೀರಿ. ಹಾಗೆ ಹೇಳಿ ಡಿಸ್ಕರೇಜ್ ಮಾಡಬೇಡಿ. ಇನ್ನೂ ಅನೇಕ ವೃತ್ತ ನೀವು ಪ್ರಶಸ್ತಿ ತಗೊಳ್ಳಿ, ನಮ್ಮ ಸರ್ದು ಇನ್ನೂ ಬರಲಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಈ ಕಿರಮ್ ಇದಕ್ಕೆ ಕರೆದಕ್ಕೆ ರುದ್ರೇಶ ನಿಮಗೆ ಭಾಳ ಧನ್ಯವಾದಗಳು ಕಣ್ರಿ, ಇಂಥದ್ದನ್ನು ಇದು ಮಾಡಿದ್ದಕ್ಕೆ. ನಮ್ಮ ನಲ್ಲೂರು ಪ್ರಸಾದ್, ನಿಮ್ಮ ಹಾಸನದ ಒಂದು ಇದಿರುತ್ತಿಲ್ಲ ರೀ, ಹಾಸ್ಯ ಪ್ರಜ್ಞೆ. ಹಾಸನದ ರಾಜಕಾರಣಿಗಳು ನಗ್ತಾರೆ. ಹಾಸ್ಯ ಪ್ರಜ್ಞೆ. ಆ ಹಾಸನದವನು ಕಿತ್ತಾನೆ, ಅವನು ಹೇಳೋನು, ಕಿತ್ತಾನೆ ರಂಗಪ್ಪನವರು ನಮ್ಮ ತಂದೆ ಕಣಯ್ಯ. ಕಿತ್ತಾನೆ ರಂಗಪ್ಪನವ್ರಿಗಿಂತ ಅವ್ರ ಹೆಂಡತಿ ತಾಯಿ ದೊಡ್ಡದು ಕಣಯ್ಯ. ತಾಯಿ ಒಬ್ಬಳೇ ನಾನು ನಂಬೋದು ಜಗತ್ತಲ್ಲಿ. ತಾಯಿನೇ ದೇವರು ಅಂತ ಹೇಳ್ತಾರಲ್ಲ, ತಂದೆ ದೇವರು ಅಂತ ಹೇಳಲ್ಲ, ತಾಯಿ ದೇವರು ಅನ್ನೋದನ್ನ ನಾನು ಒಪ್ತೀನಿ. ಕಿತ್ತಾನೆ ರಂಗಪ್ಪನವ್ರು ಯಾರಯ್ಯ? ನಮ್ಮ ತಂದೆ ಕಣಯ್ಯ ಅಂದ. ಹಾಗೆ ನನಗೆ ಕಿರಮ್ ಬಂದಿದ್ದು, ಕಿತ್ತಾನೆ ರಂಗಪ್ಪನವ್ರ ಮಗ ನಾನು ಅಂತ ಹೇಳ್ತಾ ಇದ್ದೆ. ಅವರು ಕುದುರೆ ಸಾಕಿದ್ರು, ಕಿತ್ತಾನೆ ರಂಗಪ್ಪನವರು. ನಿನಗೆ ಗೊತ್ತಿತ್ತಾ ಕುದುರೆ ಸಾಕಿದ್ರು ಅಂತ? ಕುದುರೆ ಸಾಕಿದ್ರು ಅವರು. ಆ ಕುದುರೆನಲ್ಲಿ ಅವರು ಬೆಂಗಳೂರಿಗೆ ಬರೋರು ಕಿತ್ತಾನೆ ರಂಗಪ್ಪನವರು. ನಮ್ಮಪ್ಪ ಕುದುರೆ ಸಾಕ್ತಾರೆ ಅಂತ ನಾನು ಕುದುರೆನಲ್ಲಿ ಬರೋಕ್ಕಾಗುತ್ತೇನೆ ಆ ಸಾರೋಟಲ್ಲಿ, ನನಗೆ ಸೈಕಲ್ಲೇ ಇರೋದು ಅಂತ ಹೇಳ್ಬಿಟ್ಟು ಅದೇನು ಸ್ವಲ್ಪ ರೆಬಲ್ ಆಗಿದ್ದ ಕಿರಮ್. ಆ ಥರದ ಇದನ್ನು ಮಾಡ್ತಾ ಇದ್ದ. ಕುದುರೆಯ ಬರೋ ಅವರ ಟಿ ವಿನೂ ಹೇಳ್ಕೊಡ್ತಾ ಇದ್ದ ನನಗೆ. ನಮ್ಮ ಹಾಸ್ಟ್ಲಲ್ಲಿ ಎಲ್ಲರಿಗೂ ಒಂದು ಬೆಳಕಿನ ಥರ ಇರೋನು. ಆ ಸ್ವಿಚ್ ಯಾವುದು ಅಂದರೆ ಹಾಸ್ಟೆಲ್ ಮೆಟ್ಲು ಹತ್ತಿದ್ರೆ ಕಿರಮ್ ನಾಗರಾಜ್ ಯಾವುದೇ ರೂಮಲ್ಲಿರಲಿ ಅಲ್ಲಿ ಬಂದು ಮಾತಾಡೋನು ಕಿರಮ್. ಅಲ್ಲೇ ಬಹಿರಂಗ ಇವ್ರ ಥರ, ಅವನು ಕವಿ ಇವನ ಥರ, ಆ ಥರದ್ದ ಮಾತಾಡೋನು. ಅಂಥ ಕಿರಮ್ ನನ್ನ ಬದುಕಿನಲ್ಲಿ ನಾನು ನೋಡಿದೆ ಅನ್ನೋದು ನನಗೊಂದು ತುಂಬ ತುಂಬ ನನಗೆ ಇವತ್ತಿಗೂ ಸಾರ್ಥಕತೆ ಕೊಟ್ಟಂಥ ಒಂದು ಕ್ಷಣ. ಮತ್ತು ಈ ಸಭೆಗೆ ಬಂದಲ್ಲ, ಕಿರಮ್ ಬಗ್ಗೆ ಅನೇಕ ನೆನಪುಗಳು ನಮಗೆ ನೆನಪುಗಳು ಬರುತ್ತಲ್ರಿ. ನೆನಪುಗಳು ಸುಖವನ್ನು ನೋವನ್ನು ಒಟ್ಟಿಗೆ ತರುತ್ತೆ. ಆ ಸುಖವನ್ನು ನೋವನ್ನು ಒಟ್ಟಿಗೆ ಕೊಟ್ಟ ಈ ಸಭೆಗೆ ನಾನು ಕೃತಜ್ಞನಾಗಿದ್ದೇನೆ. ನಮಸ್ಕಾರ.